ಹೆಲೋ ಆ್ಯಂಡ್ ವೆಲ್ಕಮ್. ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೀವಿಯಸ್ಲಿ ಅಂತ ಹೇಳಿದ್ರೆ 2025 ಈ ಒಂದು ಸೆಮಿಸ್ಟರ್ ಏನಿದೆ, ಸೊ 2025 ಈ ಒಂದು ಸೆಮಿಸ್ಟರ್ದು ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಬ್ಯಾಂಕರ್ಸ್ ಡ್ಯೂಟಿ ಟು ಆನರ್ ದ ಚೆಕ್ಸ್. ಕಸ್ಟಮರ್ಸ್ ಚೆಕ್ಸ್ನ ಆನರ್ ಮಾಡಬೇಕಾದ್ರೆ ಬ್ಯಾಂಕರ್ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಒಂದು ಕ್ವಶನ್ ಕೇಳಿರೋದು. ಗ್ರಾಹಕರು ಚೆಕ್ಕನ್ನು ಮಾನ್ಯ ಮಾಡುವ ಬ್ಯಾಂಕರ್ನ ಕರ್ತವ್ಯವನ್ನು ವಿವರಿಸಿ ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ಕ್ವಶನ್ ವಿ ಆರ್ ಸಾಲ್ವಿಂಗ್ ದಟ್ ಕ್ವಶನ್ ಡೈರೆಕ್ಟ್ಲಿ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್. ಡೈರೆಕ್ಟ್ಲಿ ಲೆಟ್ ಇಸ್ ಗೋ ಫಾರ್ ದ ಆ್ಯಕ್ಷನ್ ಅಂತ ಹೇಳ್ತಾ, ಸೊ ಆನ್ಸರ್ ಏನಿರುತ್ತೆ ನೋಡೋಣ ಬನ್ನಿ. ಸೊ ವಾಟ್ ಪ್ರಿಕಾಷನರಿ ಮೆಷರ್ಸ್ ಡಸ್ ದ ಬ್ಯಾಂಕರ್ ಮಸ್ಟ್ ಟೇಕ್ ಬಿಫೋರ್ ಆನರಿಂಗ್ ದ ಚೆಕ್ ಅಂತ ನೋಡಿದಾಗ, one of the important relation between the banker and the customer is that of debtor and creditor. So see, ಇಲ್ಲಿ ಚೆಕ್ ಅಂತ ಬಂದಾಗ it is one of the fundamental duties of the banker to honor such checks presented by the customer himself or by any person on behalf of him. So it's a fundamental duty of a banker. ಯಾರಾದರೂ ಒಬ್ಬ ಕಸ್ಟಮರ್ ತಮ್ಮ ಚೆಕ್ಕನ್ನು ತೆಗೆದುಕೊಂಡು ಬಂದಿದ್ದಾರೆ ಅಥವಾ ತಮ್ಮ ಚೆಕ್ಕನ್ನು ಇನ್ನೊಬ್ಬ ವ್ಯಕ್ತಿಯ ಮುಖಾಂತರ ಅವರೇ ಆಥರೈಸ್ ಮಾಡಿ ಕಳಿಸಿದರೆ ಆ ಚೆಕ್ಕನ್ನು ಆನರ್ ಮಾಡಬೇಕಾಗಿರೋದು ಇಟ್ಸ್ ಎ ಡ್ಯೂಟಿ ಆಫ್ ಅ ಬ್ಯಾಂಕರ್ ಅಂತ ಹೇಳಿದ್ರು. ಸೊ ಬಟ್ ಅಟ್ ದ ಸೇಮ್ ಟೈಮ್ ಚೆಕ್ಕನ್ನು ಆನರ್ ಮಾಡಬೇಕಾದ್ರೂ ಕೂಡ ಕೆಲವೊಂದಷ್ಟು ಪ್ರಿಕಾಷನ್ಸ್ಗಳನ್ನು ಒಬ್ಬ ಬ್ಯಾಂಕರ್ ಆಗಿ ತೊಗೋಬೇಕಾಗುತ್ತೆ. ಸೊ ವಿತೌಟ್ ದಟ್ ಪ್ರಿಕಾಷನ್ಸ್ ಏನಾದ್ರೂ ಒಬ್ಬ ಬ್ಯಾಂಕರ್ ಚೆಕ್ಕನ್ನು ಆನರ್ ಮಾಡಿದರೆ, ಸಪೋಸ್ ಏನಾದರೂ ಫಾಲ್ಟ್ಸ್ ಇತ್ತು ಅಂತ ಹೇಳಿದರೆ, ಫ್ರಾಡ್ಸ್ ಆಗಿತ್ತು ಅಂತ ಹೇಳಿದರೆ, ಫಾಲ್ಟ್ ಆರ್ ಫ್ರಾಡ್ಸ್ ಆಗಿತ್ತು ಅಂತ ಹೇಳಿದ್ರೆ ಆವಾಗ ಆ ಒಂದು ಪ್ರಾಬ್ಲಮಿಗೆ ಬ್ಯಾಂಕರ್ ಸಿಕ್ಕಾಕೊಳ್ತಾನೆ. ಇಫ್ ವಿತೌಟ್ ಚೆಕಿಂಗ್, ಡ್ಯೂ ಡೆಲಿಜೆನ್ಸ್ ಅಂತ ಹೇಳ್ತೀವಿ, ದೇರ್ ಇಸ್ ಅ ವರ್ಡ್ ಕಾಲ್ಡ್ ಡ್ಯೂ ಡೆಲಿಜೆನ್ಸ್. ಇದನ್ನು ಮಾಡದೆ ಒಬ್ಬ ಬ್ಯಾಂಕರ್ ಏನಾದ್ರೂ ಕೂಡ ಚೆಕ್ಕನ್ನು ಆನರ್ ಮಾಡಿದ್ರೆ ಪ್ರಾಬಬ್ಲಿ ಆ ಬ್ಯಾಂಕರ್ ಯಾರಿರ್ತಾನೆ, ಬ್ಯಾಂಕರ್ ವಿಲ್ ಬಿ ಫೆಲ್ಟ್ ಇನ್ ಅ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಫ್ ಹಿ ಪೇಸ್ ಮನಿ ಟು ಅ ಚೆಕ್ ವಿತೌಟ್ ಅ ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ ದ ಅಕೌಂಟ್, he will be put into loss. The banker should take certain precautions before payment of such checks. Also, if he dishonors a check without a reasonable cause, he will be sued for a wrongful dishonor. ಎರಡು ಪಾಸಿಬಿಲಿಟೀಸ್ ಕೂಡ ಇದೆ. ಒಬ್ಬ ಬ್ಯಾಂಕರ್ ಆದವನು ಕರೆಕ್ಟಾಗಿ ಆ ಒಂದು ಪ್ರಾಬಬಿಲಿಟಿಯನ್ನು ಚೆಕ್ ಮಾಡಿ ಅದರಲ್ಲಿ ಏನಾದ್ರೂ ಫಾಲ್ಟ್ಸ್ ಇದೆಯಾ, ಫ್ರಾಡ್ಸ್ ಇದೆಯಾ ಅಂತ ಚೆಕ್ ಮಾಡ್ದಲೇ ಒಂದು ಚೆಕ್ಕನ್ನು ಇಶ್ಯೂ ಮಾಡಿ ಅಮೌಂಟನ್ನು ಕೊಟ್ಬಿಟ್ರೆ ಅದಕ್ಕೂ ಕೂಡ ಬ್ಯಾಂಕರ್ ಹೊಣೆ ಆಗ್ತಾನೆ. ಇನ್ ದ ಸೇಮ್ ಕೇಸ್, ಒಬ್ಬ ಚೆಕ್ ಆನರ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಚೆಕ್ಕಲ್ಲಿ ಎಲ್ಲವೂ ಕರೆಕ್ಟಾಗಿದ್ದು ಕೂಡ ಆ ಚೆಕ್ಕನ್ನು ಆನರ್ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಆವಾಗ ಬ್ಯಾಂಕರ್ ವಿಲ್ ಬಿ ಹೆಲ್ಡ್ ಲಯಬಲ್ ಅಂತ ಹೇಳ್ತಾರೆ. Therefore, the banker should take certain precautions while honoring a check. ಹಾಗಾದರೆ ಆ ಪ್ರಿಕಾಷನ್ಸ್ ಏನು, ಒನ್ ಬೈ ಒನ್ ನೋಡ್ತಾ ಹೋಗೋಣ. ವೆರಿ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ದಟ್ ಈಸ್ ಸಫಿಷಿಯಂಟ್ ಬ್ಯಾಲೆನ್ಸ್ ಇರಬೇಕು. ಒಂದು ಚೆಕ್ಕನ್ನು ಆನರ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಚೆಕ್ಕಲ್ಲಿ ಏನು ಅಮೌಂಟನ್ನು ಮೆನ್ಷನ್ ಮಾಡಿರ್ತಾರೆ ಆ ಅಮೌಂಟ್ ಆ ವ್ಯಕ್ತಿಯ, ಯಾರು ಚೆಕ್ಕನ್ನು ಇಶ್ಯೂ ಮಾಡಿರ್ತಾನೆ ಆ ವ್ಯಕ್ತಿಯ ಅಕೌಂಟಲ್ಲಿ ಆ ಅಮೌಂಟ್ ಇರಬೇಕಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಥಿಂಗ್. When a check of a customer is presented, it is the first duty of the banker to verify the balance of the customer and to see whether the amount of the check can be paid from the sufficient balance of the customer ಅಂತ ಹೇಳಿ ನೋಡಬೇಕಾಗುತ್ತೆ. Signature. The banker should scrutinize the signature of check with the specimen signatures of the customer taken at the time of opening the account. It avoids forgery cases. ಇದು ತುಂಬ ಇಂಪಾರ್ಟೆಂಟ್. ಯೂಶ್ವಲಿ ಅಕೌಂಟ್ ಓಪನ್ ಮಾಡೋ ಟೈಮಲ್ಲಿ ಅಕೌಂಟ್ ಫಾರ್ಮ್ ಏನಿರುತ್ತೆ, ಅಕೌಂಟ್ ಓಪನಿಂಗ್ ಫಾರ್ಮ್, ಇದರಲ್ಲಿ ಒಂದು ಕಡೆ ಸ್ಪೆಸಿಮೆನ್ ಸಿಗ್ನೇಚರ್ ಅಂತ ಹೇಳಿ
ಒಂದು ಸಿಗ್ನೇಚರನ್ನು ಮಾಡಿಸ್ಕೊಳ್ತಾರೆ ಇಲ್ಲಿ. ಸೊ ಈ ಸಿಗ್ನೇಚರ್ ಏನು ಮಾಡಿರ್ತಾರೆ, ಈ ಸಿಗ್ನೇಚರನ್ನು ವೈಲ್ ಓಪನಿಂಗ್ ದ ಅಕೌಂಟ್, ಅದು ಬ್ಯಾಕ್ ಎಂಡ್ ಟೀಮ್ ಅಂತ ಏನಿರುತ್ತೆ ಅಲ್ಲಿ ಈ ಒಂದು ಸಿಗ್ನೇಚರನ್ನು ಕ್ಯಾಪ್ಚರ್ ಮಾಡಿರ್ತಾರೆ. ಸೊ ದಟ್ ಸಿಗ್ನೇಚರ್ ವಿಲ್ ಬಿ ಸ್ಟೋರ್ಡ್ ಇನ್ ಬ್ಯಾಂಕ್. ಸೊ ದಿಸ್ ಸಿಗ್ನೇಚರ್ is stored in bank system. Automatically when this person's account number is mentioned, ಆ ಒಂದು ಚೆಕ್ಗೆ ಆನರ್ ಬಂದಾಗ ಆ ಒಂದು ಅಕೌಂಟ್ ನಂಬರ್ನ ಮೆನ್ಷನ್ ಮಾಡಿದ ಕೂಡಲೇ ಒಬ್ಬ ಬ್ಯಾಂಕರ್ ಯಾರು ಚೆಕ್ಕನ್ನು ಆನರ್ ಮಾಡ್ತಾ ಇರ್ತಾನೆ ಆ ವ್ಯಕ್ತಿಗೆ ಈ ಒಂದು ಸ್ಪೆಸಿಮೆನ್ ಸಿಗ್ನೇಚರ್ ಏನಿರುತ್ತೆ ಈ ಸಿಗ್ನೇಚರ್ ಈ ಸಿಸ್ಟಮಲ್ಲಿ ವಿಸಿಬಲ್ ಆಗುತ್ತೆ. ಸೊ ದಿಸ್ ಸಿಸ್ಟಮಲ್ಲಿ ವಿಸಿಬಲ್ ಆಗ್ತಾ ಇರೋ ಸಿಗ್ನೇಚರ್ ಮತ್ತು ಚೆಕ್ಕಲ್ಲಿ ಇರುವಂಥ ಸಿಗ್ನೇಚರ್, ಈ ಎರಡೂ ಸಿಗ್ನೇಚರ್ಗಳು ಕೂಡ ಮ್ಯಾಚ್ ಆಗಬೇಕು. ಸೊ ಆಗ ಮ್ಯಾಚ್ ಆದಾಗ ಮಾತ್ರ ಆ ಒಂದು ಚೆಕ್ನ ಆನರ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಎ ರ್ಯಾಂಡಮ್ ನೇಮ್ ರಾಮು ಅಂತ ಅವರ ಹೆಸರು. ಅಕೌಂಟ್ ಓಪನಿಂಗ್ ಮಾಡೋ ಟೈಮಲ್ಲಿ ಫಾರ್ಮಲ್ಲಿ ಹಿ ವಿಲ್ ಬಿ ಸೈನಿಂಗ್ ಆ್ಯಸ್ ರಾಮು, ಬಟ್ ಚೆಕ್ಕನ್ನು ಇಶ್ಯೂ ಮಾಡಬೇಕಾದ್ರೆ ಅವರೇ ಆಗೇ ಬಂದಿರ್ಬೋದು ಅಥವಾ ಯಾರೋ ಇನ್ನೊಬ್ಬರು ಬೇರೆಯವರಿಗೆ ಚೆಕ್ಕನ್ನು ಕೊಟ್ಟಿರ್ಬೋದು. ಅಟ್ ದಟ್ ಟೈಮ್ ಈ ರಾಮು ಅಂತ ಅನ್ನೋ ಚೆಕ್ ಏನಿದೆ ಈ ಥರ ಸೈನ್ ಮಾಡೋ ಬದಲು ಜಸ್ಟ್ ಹಿಂಗೆ ಒಂದು ಆರ್ ಅಂತನೋ ಏನೋ ಒಂದು ಸಿಗ್ನೇಚರನ್ನು ಮಾಡಿರ್ತಾರೆ. ಚೆಕ್ಕನ್ನು ಕ್ಲಿಯರ್ ಮಾಡ್ತಾರಾ? ಮಾಡಬಾರ್ದು. ಇವನ್ ದೋ ದ ಪರ್ಸನ್ ದ ಚೆಕ್ ಇಶ್ಯೂವರ್ ನಾವೇನು ಹೇಳ್ತೀವಿ, ಸ್ವತಃ ಚೆಕ್ ಹೋಲ್ಡರ್ ಆ ವ್ಯಕ್ತಿ ಓನರ್ ಯಾರಿರ್ತಾನೆ, ಅಕೌಂಟ್ ಹೋಲ್ಡರ್ ಯಾರಿರ್ತಾನೆ ಅವನೇನೆ ಇಲ್ಲ ಇದು ನನ್ನದೇ ಸಿಗ್ನೇಚರು, ಚೆಕ್ಕನ್ನು ಕ್ಲಿಯರ್ ಮಾಡಿ ಕಳಿಸಿ ಅಂತ ಹೇಳಿದ್ರೂ ಕೂಡ ಬ್ಯಾಂಕರ್ ಚೆಕ್ಕನ್ನು ಕ್ಲಿಯರ್ ಮಾಡೋದಕ್ಕೆ ಬರಲ್ಲ. ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ಸಿಗ್ನೇಚರ್. Signature differs. The check may or may not be written by the customer, but it is mandatory principle that the customer should sign in full on the check. The banker should compare the signature of the check with the specimen signature. If the signature on the check differs with that of specimen signature, he should not honor the bank. ಅಂತ ಹೇಳಿ. ಎಸ್, ನೋಡ್ತಾ ಇದ್ವಿ ಇದಕ್ಕೊಂದು ಕೇಸ್ ಲಾ ಕೂಡ ಇದೆ. ಇಫ್ ಯು ವಾಂಟ್ ಟು ಟೇಕ್ ಅ ಕೇಸ್ ಲಾ, ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ಒಂದು ಕೇಸ್ ಲಾ. ಕೆಟಿಗಲ ರಬ್ಬರ್ ಎಸ್ಟೇಟ್ಸ್ ವರ್ಸಸ್ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ. ಬೇಸಿಕಲಿ ಇದೊಂದು ಕಂಪ್ನಿ ಚೆಕ್ ಆಗಿರುತ್ತೆ. Two directors of the company were authorized to issue checks as per the Memorandum of Article MOA. ಸೊ ಯೂಶಲಿ ಕಂಪ್ನಿ ಅಕೌಂಟ್ಸ್ ಅಂತ ಬಂದಾಗ ನಾವೇನು ಕರೆಂಟ್ ಅಕೌಂಟ್ಸ್ ಅಂತ ಹೇಳ್ತೀವಿ, ದಟ್ ಕುಡ್ ಬಿ ಪ್ರೊಪ್ರೈಟರ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಈ ಥರ ಅಕೌಂಟ್ಸ್ಗಳನ್ನ ಬೇಸಿಕಲಿ ನಾವೇನು ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಈ ಕರೆಂಟ್ ಅಕೌಂಟನ್ನು ಮಾಡಬೇಕಾದ್ರೆ ಅದಕ್ಕೆ MOA ಮತ್ತು AOA ಅಂತ ಇರುತ್ತೆ. ಸೊ ಮೆಮೊರೆಂಡಮ್ ಆಫ್ ಆರ್ಟಿಕಲ್ ಮತ್ತು ಆರ್ಟಿಕಲ್ಸ್ ಅಂತ ಹೇಳಿ ಬರುತ್ತೆ. ಸೊ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ, ಬ್ಯಾಂಕ್ ಆಪ್ರೇಷನ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಒಂದು ಸಪ್ರೇಟ್ ಕ್ಲಾಸ್ ಅದರಲ್ಲಿ ಇರುತ್ತೆ. ಬ್ಯಾಂಕ್ ಅಕೌಂಟ್ ಆಪ್ರೇಷನ್ ಕುಡ್ ಬಿ ಸಮಥಿಂಗ್ ಲೈಕ್ ದಟ್. ಅದು ಯಾರು ಆಪ್ರೇಟ್ ಮಾಡ್ತಾರೆ ಅಂತ, ಫಾರ್ ಎಕ್ಸಾಂಪಲ್ ಜಾಯಿಂಟ್ಲಿ ಆಗಿದ್ರೆ ಜಾಯಿಂಟ್ಲಿ ಅಂತ ಇರುತ್ತೆ, ಸಿಂಗಲಿ ಅಂತಂದರೆ ಸಿಂಗಲಿ ಅಂತ ಇರುತ್ತೆ, ಅಥವಾ ಸೆವರಲಿ ಅಂತಂದರೆ ಸೆವರಲಿ ಅಂತ ಇರುತ್ತೆ. ಸೊ ಜಾಯಿಂಟ್ಲಿ ಅಂತ ಬಂದಾಗ 2 ಡೈರೆಕ್ಟರ್ಸ್ ಸಿಗ್ನೇಚರ್ ಮಸ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ದಟ್ ಕುಡ್ ಬಿ ಜಾಯಿಂಟ್ಲಿ ಅಥವಾ ಎನಿ ಟು ಜಾಯಿಂಟ್ಲಿ ಅಂತಲೂ ಕೂಡ ಇರ್ಬೋದು. ಎನಿ ಟು ಜಾಯಿಂಟ್ಲಿ ಅಂತಿದ್ದಾಗ 3 ಅಲ್ಲಿ ಯಾರಾದರೂ ಇಬ್ಬರು ಅಂತಲೂ ಕೂಡ ಆಗಿರುತ್ತೆ. ಸಿಂಗ್ಲಿ ಅಂತ ಬಂದಾಗ ಓನ್ಲಿ 1 ಪರ್ಸನ್ ಕ್ಯಾನ್ ಸೈನ್ ಅ ಚೆಕ್ ಆ್ಯಂಡ್ ಟೇಕ್ ಇಟ್. ಅಥವಾ 3 ಜನ ಡೈರೆಕ್ಟರ್ಸ್ ಇರ್ತಾರೆ, 3 ಜನರಲ್ಲಿ ಎನಿ 1 ಪರ್ಸನ್ ಕ್ಯಾನ್ ಆಲ್ಸೋ ಸೈನ್, ಎನಿ 1 ಪರ್ಸನ್ ಸೈನ್ ಮಾಡಿ ತಗೋಬೋದು ಅಂತ ಹೇಳಿ ಅದನ್ನು ಸೆವರಲಿ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ ಆಫ್ ಆಪ್ರೇಷನ್. MOP ಅಂತ ಹೇಳಿ ಕರಿತೀವಿ, ಮೋಡ್ ಆಫ್ ಆಪ್ರೇಷನ್ ಇದು. ಸೊ ಮೋಡ್ ಆಫ್ ಆಪ್ರೇಷನ್ ಹೆಂಗೆ ಬೇಕಾದರೂ ಇರ್ಬೋದು. ಆ ಒಂದು ಚೆಕ್ಸ್ಗಳು ಇದ್ದಾಗ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಚೆಕ್ಕನ್ನು ಆನರ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಆ್ಯಸ್ ಐ ಟೋಲ್ಡ್ ಯು ಅದಕ್ಕೆ MOA AOA ಅಂತ ಇರುತ್ತೆ. MOA ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಮೋಡ್ ಆಫ್ ಆಪ್ರೇಷನ್ ಹೇಗಿರುತ್ತೆ ಅಂತ ಹೇಳ್ಬೋದು. ಅದು ಕೂಡ ಸಿಸ್ಟಮಲ್ಲಿ ಸ್ಟೋರ್ ಆಗಿರುತ್ತೆ. ಸಿಂಗಲಿ
ಇವಾಗ ನಾನು ಏನು ಹೇಳಿದೆ, ಜಾಯಿಂಟ್ಲಿ ಬೈ ಎನಿ ಟು ಅಥವಾ ಸೆವರಲಿ, ಈ ಥರ ಇರುತ್ತೆ. ಇದನ್ನು ಅವರು ಮೆಮೊರೆಂಡಮಲ್ಲಿ ಕೂಡ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಬೇಸಿಕಲಿ ಅದು ಹೆಂಗೆ ಪ್ರಿಂಟ್ ಅಂದರೆ ಜೆರಾಕ್ಸ್ ಕಾಪೀಸ್ನಾದರೂ ಕೊಟ್ಟಿರ್ತಾರೆ, ಒರಿಜಿನಲ್ನ ಚೆಕ್ ಮಾಡಿರ್ತಾರೆ, ವೆರಿಫೈ ಮಾಡಿರ್ತಾರೆ, ಅದೇನು ಡ್ರಾಫ್ಟ್ ಮಾಡಿಸಿರ್ತಾರೆ ಅದನ್ನು. ಈ ಮೋಡ್ ಆಫ್ ಆಪ್ರೇಷನನ್ನು ಅವರು ಸಿಸ್ಟಮಲ್ಲಿ ಕೂಡ ಸ್ಟೋರ್ ಮಾಡಿರ್ತಾರೆ ಬ್ಯಾಂಕರ್ಸ್. ಸೊ ಆ ಒಂದು ಕಂಪ್ನಿದು ಚೆಕ್ ಆ ಒಂದು ಬ್ಯಾಂಕ್ಗೆ ಬಂದಿದೆ ಅಂತ ಹೇಳಿದಾಗ, ಸೊ ಸಿಸ್ಟಮಲ್ಲಿ ಆಟೋಮೆಟಿಕಲಿ ವೆನ್ ಅಕೌಂಟ್ ನಂಬರ್ ಇಸ್ ಮೆನ್ಷನ್ಡ್, ಸೊ ಸಿಸ್ಟಮಲ್ಲಿ ಮೋಡ್ ಆಫ್ ಆಪ್ರೇಷನ್ ಕೂಡ ಟ್ರಿಗರ್ ಆಗುತ್ತೆ. ಜಾಯಿಂಟ್ಲಿನ, ಸಿಂಗಲಿನ, ಸೆವೆರಲಿನ, ಜಾಯಿಂಟ್ಲಿ ಬೈ ಎನಿ ಟೂನ ಯಾವ ಥರ ಆಪ್ರೇಷನ್ ಆಗಬೇಕು ಈ ಅಕೌಂಟ್ ಅಂತ ಹೇಳಿ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ನಾವು ಕಮಿಂಗ್ ಟು ದ ಪಾಯಿಂಟ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. Two directors of the company were authorized to issue checks as per the memorandum of articles. So, ಇಲ್ಲಿದೆ ನೋಡಿ, memorandum of articles of the company. They were only regularly drawing the cash from the defendant bank. The company secretary stole two checks and withdrew the amounts by signing forged signatures of the directors. The banker did not detect and paid amount to the secretary. ಫೋರ್ಜರಿ ಸಿಗ್ನೇಚರ್ ಮಾಡಿ ಈ ಒಂದು ಅಮೌಂಟನ್ನು ವಿಡ್ರಾ ಮಾಡ್ಕೊಂಡಿರ್ತಾನೆ. ಬಟ್ ಬ್ಯಾಂಕರ್ ಆದವನು, ಇಟ್ಸ್ ದ ಡ್ಯೂಟಿ ಆಫ್ ದ ಬ್ಯಾಂಕರ್ ಟು ವೆರಿಫೈ ಕಸ್ಟಮರ್ ಸಿಗ್ನೇಚರ್, ಸ್ಪೆಸಿಮನ್ ಸಿಗ್ನೇಚರ್ ಏನಿರುತ್ತೆ ಅದು. ಬಟ್ ಆ್ಯಸ್ ಐ ಟೋಲ್ಡ್ ಯು, ಈ ಒಂದು ಕೇಸ್ ಲಾಲ್ ಏನಾಗಿದೆ ಅಂತ ಹೇಳಿದ್ರೆ, ಫೋರ್ಜರಿ ಸಿಗ್ನೇಚರನ್ನು ಮಾಡಿ ವಿಡ್ರಾ ಮಾಡಿರ್ತಾರೆ. ಜಡ್ಜ್ಮೆಂಟ್ ಏನು ಹೇಳುತ್ತೆ? The court held that the banker was liable to pay compensation damages to the company as he neglected to verify the authentic signatures and paid the amount on forged signatures. So, without wasting any time, let us go for the third point at the Helda, that is banking hours. Banking hours, usually ನಮಗೆಲ್ಲರಿಗೂ ಕೂಡ ಗೊತ್ತು ವಾಟ್ ಈಸ್ ದ ಬ್ಯಾಂಕಿಂಗ್ ಅವರ್ಸ್ ಅಂತ ಹೇಳ್ಬಿಟ್ಟು. The banker should honor the check if it is presented within the working hours on a working day. If he pays amount violating this condition, he may be put in risk in certain occasions. The customer may send a stop payment order or stop payment instruction before the check is encashed. In such circumstances, the banker shall not pay the amount to the payee. If the banker pays amount even after receiving stop payment order, he shall have to pay the damages to the customer. Presentment for payment must be made during the usual hours for business, if at bankers within working hours. Therefore, the banker should strictly adhere this principle and should not pay out of banking hours. Section 65, basically Section 65 of Negotiable Instruments Act. ಸೊ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇರೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಈ ಒಂದು ಕ್ವಶನ್ಸ್ನ ನೋಡ್ತಾ ಇದ್ದೀವಿ. So in that chapter itself, Negotiable Instruments Act 1881, ಅದರಲ್ಲಿ ಈ ಒಂದು ಸೆಕ್ಷನ್ 65 ಅಲ್ಲಿ ಇದು ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿರ್ತಾರೆ. ಯೂಶಲಿ ನಾವು ಬ್ಯಾಂಕಿಂಗ್ ಅವರ್ಸ್ನ ನೋಡಿರ್ತೀವಿ. ದ ಬ್ಯಾಂಕಿಂಗ್ ಅವರ್ಸ್ ಈಸ್ ಸಿಂಪಲ್ ದಟ್ 10 to 3:30 ಏನಿರುತ್ತೆ, ದಿಸ್ ವಿಲ್ ಬಿ ದ ಬ್ಯಾಂಕಿಂಗ್ ಅವರ್ಸ್. ಸೊ ಇಷ್ಟು ಟೈಮ್ ಒಳಗಡೆ ಏನಾದ್ರೂ ಹೋದರೆ ಮಾತ್ರ ಚೆಕ್ಕನ್ನು ಆನರ್ ಮಾಡಬೇಕು. ಸಪೋಸ್ ಆ ಚೆಕ್ ಹೋಲ್ಡರ್, ಅದೇ ಚೆಕ್ದು ಓನರ್ ಯಾರಿರ್ತಾನೆ, ಇಫ್ ದ ಓನರ್ ಇಶ್ಯೂ ಸ್ಟಾಪ್ ಪೇಮೆಂಟ್ ಆರ್ಡರ್, ಸೊ ಅಲ್ಲಿಂದ ಯಾವುದೇ ಚೆಕ್ಗಳಿದ್ರೂ ಕೂಡ ಚೆಕ್ಗೆ ಆನರ್ ಮಾಡಲಿಕ್ಕೆ ಬ್ಯಾಂಕರಿಗೆ ಅಧಿಕಾರ ಇರೋದಿಲ್ಲ. ಬಿಕಾಸ್ ದಟ್ ಕುಡ್ ಬಿ ಫಾರ್ ಮೆನಿ ರೀಸನ್. ಬ್ಯಾಲೆನ್ಸ್ ಇಲ್ಲದೆ ಇರ್ಬೋದು, ಅಥವಾ ಅಟ್ ಎ ಟೈಮ್ ಇಬ್ಬರಿಗೆ ಆ ಒಂದು ಚೆಕ್ನ ಇಶ್ಯೂ ಮಾಡಿರ್ಬೋದು. ಫಾರ್ 2 persons he may have issued a check 10,000, 10K ಎರಡು ಚೆಕ್ನ ಇಶ್ಯೂ ಮಾಡಿರ್ತಾನೆ. ಬಟ್ ಇವನ ಅಕೌಂಟಲ್ಲಿ ಬರೀ ಬ್ಯಾಲೆನ್ಸ್ 10K ಇದೆ ಅಂತ ಅಂದ್ಕೊಳ್ಳಿ. ಅವಾಗ ಒಂದು ಚೆಕ್ ಮಾತ್ರ ಆನರ್ ಆಗುತ್ತೆ, ಇನ್ನೊಂದು ಚೆಕ್ಕು ಬೌನ್ಸ್ ಆಗುತ್ತೆ, ಅವಾಗ ಇದಕ್ಕೆ ಒಂದು ಪೆನಾಲ್ಟಿ ಕಟ್ಟಬೇಕು. ಸೊ ದೇರ್ ಆರ್ ಸೋ ಮೆನಿ ರಿಸ್ಕ್. ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸ್ಟಾಪ್ ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ಗೆ ಅವನು ಇಶ್ಯೂ ಮಾಡ್ಬೋದು. ಸೊ ಅದಾದಮೇಲೆ ಚೆಕ್ ಬಂದರೂ ಕೂಡ ಚೆಕ್ಕನ್ನು ಆನರ್
ಮಾಡೋದಿಲ್ಲ. ಸೊ ಡೇಟ್ ಆಫ್ ದ ಚೆಕ್, ಯೂಶಲಿ ವಿ ಆಲ್ ನೋ ಒಂದು ಚೆಕ್ಗೆ ಏನಿರುತ್ತೆ, ಚೆಕ್ಗೆ 6 ಮಂತ್ಸ್ ಟೈಮ್ ಇರುತ್ತೆ. ಸೊ ಯೂಶಲಿ ಐ ವಿಲ್ ಶೋ ಒನ್ ಫೋಟೋ ಆಫ್ ಎ ಚೆಕ್. ಇಫ್ ಯು ಸಿ, ಒಂದು ಪ್ರಾಪರ್ ಒರಿಜಿನಲ್ ಚೆಕ್ದು ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಯೂಶಲಿ ನೀವು ಇಲ್ಲಿ ಒಂದು ಚೆಕ್ನ ನೋಡ್ತಾ ಇರ್ಬೋದು. ಅದು ಒಂದು ರ್ಯಾಂಡಮ್ HDFC ಒಂದು ಚೆಕ್ ಇದೆ. ಸೊ ಇಲ್ಲಿ ವ್ಯಾಲಿಡ್ ಫಾರ್ 3 ಮಂತ್ಸ್ ಓನ್ಲಿ ಅಂತ ಇದೆ. ಸೊ ಯು ಕ್ಯಾನ್ ಕನ್ಸಿಡರ್ ದಟ್ ವ್ಯಾಲಿಡ್ ಫಾರ್ 3 ಮಂತ್ಸ್ ಓನ್ಲಿ. The banker should examine the date of a check. If it is post dated or a stale one, he should not honor the check. It is general practice. Custom and a rule that the checks must be presented within 6 months from the date it's issued. In case government checks, the period is only 3 months. If the check becomes out of date, that is exceeds more than 6 months, it becomes a stale check. The banker should not honor it. If the check is post dated, then too the banker should not honor it until it is presented on the stipulated date, because the customer has given the post dated check with an intention to arrange funds within that time. Further, there is a possibility of sending stop payment order by the customer before the post date. If the banker pays amount on a post date check, he will be put into risk. To avoid such risk, the banker should examine the date to check ಕೇರ್ಫುಲಿ. ಸೊ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೇಲ್ ಚೆಕ್ ಅಂತಂದರೆ, ಸೊ ಸ್ಟೇಲ್ ಚೆಕ್ ಅಂತಂದರೆ ಅದು ಹೋಯಿತು ಅಂತ ಚೆಕ್, ಅಂದರೆ ಆ ಡೇಟ್ ಆಗೋಗಿದೆ ಅಂತ, ಎಕ್ಸ್ಪೈರ್ಡ್ ಅಂತ ಹೇಳ್ತೀವಲ್ವ. ಸೊ ಎಕ್ಸ್ಪೈರ್ಡ್ ಅಂತಂದರೆ ಸ್ಟೇಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಟ್ ಈಸ್ ಮೆನ್ಷನ್ಡ್ ಇಸ್ ಪೋಸ್ಟ್ ಡೇಟೆಡ್ ಚೆಕ್ ಅಂತ. ಸಿ ಫಾರ್ ಎಕ್ಸಾಂಪಲ್, ಇವತ್ತು ಡೇಟ್ ಒಂದು 12 ಅಂತ ಅಂದ್ಕೊಳ್ಳಿ, ಒಂದು ಸುಮ್ಮನೆ, ಅಥವಾ 7 ಅಂತ ಅಂದ್ಕೊಳ್ಳಿ. ಟುಡೇ 7. ಸೊ ಚೆಕ್ಕನ್ನು ಇವತ್ತು ಇಶ್ಯೂ ಮಾಡಿದ್ದಾನೆ. ಚೆಕ್ ಇಶ್ಯೂ ಮಾಡಿರೋದು ಇವತ್ತು, ಬಟ್ ಚೆಕ್ಕಲ್ಲಿ ಡೇಟ್ ಮೆನ್ಷನ್ ಮಾಡಬೇಕಾದ್ರೆ ಈ ವಿಲ್ ಬಿ ಮೆನ್ಷನಿಂಗ್ ದ ಡೇಟ್ 15th ಅಂತ ಮೆನ್ಷನ್ ಮಾಡಿರ್ತಾನೆ. ಸೊ ಈ ಚೆಕ್ಕು ಇಶ್ಯೂ ಮಾಡಿರೋ ಡೇಟ್ 7th, ಚೆಕ್ಕಲ್ಲಿ ಮೆನ್ಷನ್ ಮಾಡಿರೋ ಡೇಟು 15th. ಸೊ ದಿಸ್ ಈಸ್ ಕಾಲ್ಡ್ ಪೋಸ್ಟ್ ಡೇಟೆಡ್ ಚೆಕ್. ಈ ಚೆಕ್ನ ಈ ಡೇಟ್ ಅರೈವಲ್ ಆಗೋ ತನಕ ಈ ಕೆನಾಟ್ ಆನರ್ ದ ಚೆಕ್. 15th ಬರೋ ತನಕನೂ ಕೂಡ ಈ ಒಂದು ಚೆಕ್ಕನ್ನು ಆನರ್ ಮಾಡೋದಕ್ಕೆ ಬರೋದಿಲ್ಲ. 8th, 9th, 10th, ಸೊ 15th ಆಗಬೇಕು, ಅಲ್ಲಿವರೆಗೂ ಕೂಡ ಚೆಕ್ಕನ್ನು ಆನರ್ ಮಾಡೋದಕ್ಕೆ ಬರೋದಿಲ್ಲ. ಸೊ ವೆನ್ 15th arrives, he can put a check. ಬಿಫೋರ್ 15th ಏನಾದ್ರೂ ಒಂದು ಪೋಸ್ಟ್ ಡೇಟೆಡ್ ಚೆಕ್ಕನ್ನು ಬಿಫೋರ್ 15th ಏನಾದರೂ ಆನರ್ ಮಾಡಿದ್ರೆ ಓಕೆ, ಇಫ್ ನೋ ಪ್ರಾಬ್ಲಮ್, ಅಮೌಂಟ್ ಕ್ಲಿಯರ್ ಆಗುತ್ತೆ. ಬಟ್ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ವಾಟ್ ಹ್ಯಾಪನ್ಸ್ ಇಫ್ ದೆರ್ ಇಸ್ ನೋ ಬ್ಯಾಲೆನ್ಸ್? ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ, ವಿಚ್ ವಿ ಹ್ಯಾವ್ ಟು ಲುಕ್ ಇಂಟು. ಸೊ ನೆಕ್ಸ್ಟ್ ಥಿಂಗ್, ಕರೆಕ್ಟ್ನೆಸ್ ಆಫ್ ಫಾರ್ಮ್. ಬಿಡಿ, ಇದು ಚೆಕ್ ಬರೋದಿಲ್ಲ. ಯೂಶಲಿ ಚೆಕ್ ಅಂತ ಬಂದಾಗ ಚೆಕ್ಕಲ್ಲೇ ವಿಡ್ರಾ ಮಾಡಬೇಕಾಗಿರುತ್ತೆ. ಸಮ್ಟೈಮ್ಸ್ ಏನಾದರೂ ಚೆಕ್ ಇಲ್ಲ ಅಂತ ಹೇಳಿದಾಗ ನೀವೇ ಅದ್ರ ಸೆಲ್ಫ್ ಅಂತ ಹೇಳ್ತೀವಿ. ಸೊ ಚೆಕ್ಕನ್ನು ಯೂಶಲಿ ಸೆಲ್ಫಿಗೆ ಏನಾದರೂ ಬರ್ಕೊಂಡ್ರೆ ಪಾಸಿಬಲಿ ಅದರಲ್ಲಿ ಕೂಡ ನಾವು ನೋಡಿರ್ತೀವಿ ಯೂಶಲಿ. ಸೊ ಚೆಕ್ ಸೆಲ್ಫ್ ಅಂತ ಹೇಳ್ಬಿಟ್ಟು ಏನಾದ್ರು ಚೆಕ್ಕನ್ನು ಬರ್ಕೊಂಡಾಗ, ಸೊ ಆ ಚೆಕ್ಕಲ್ಲಿ ಕೂಡ ಇದ್ರೆ ಸೆಲ್ಫ್ ಚೆಕ್ ಇದ್ದರೆ ಸೆಲ್ಫಲ್ಲಿ ಅಮೌಂಟನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಚೆಕ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಬ್ರ್ಯಾಂಚಲ್ಲಿ ಒಂದು ಫಾರ್ಮನ್ನು ಕೊಟ್ಟಿರ್ತಾರೆ, ವಿಡ್ರಾವಲ್ ಫಾರ್ಮ್ ಯೂಶಲಿ ಅದು. ಸೊ ಆ ವಿಡ್ರಾವಲ್ ಫಾರ್ಮನ್ನು ಯೂಸ್ ಮಾಡಿಕೊಂಡು ಕೂಡ ದೇ ಕ್ಯಾನ್ ವಿಡ್ರಾ ಅಮೌಂಟ್. ಇಫ್ ದಟ್ ವಿಡ್ರಾವಲ್ ಅಮೌಂಟ್
ಏನು ಫಾರ್ಮಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ಕೂಡ ವೆರಿಫೈ ಮಾಡ್ಕೊಳ್ಬೇಕು. ಸಿಗ್ನೇಚರ್ ಆಫ್ ಅ ಸ್ಪೆಸಿಮೆನ್ ಸಿಗ್ನೇಚರ್ ಆಗಿರ್ಬೋದು, ಬ್ಯಾಲೆನ್ಸ್ ಆಗಿರ್ಬೋದು. ಸೊ ಅದೆಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ಆ ಒಂದು ಫಾರ್ಮಿಂದನೂ ಕೂಡ ಅಮೌಂಟನ್ನು ಕೊಡ್ಬೋದು. ಮ್ಯೂಟಿಲೇಟೆಡ್ ಚೆಕ್ಸ್ ಅಥವಾ ಆಂಬಿಗಸ್ ಚೆಕ್ಸ್, ಯೂಶಲಿ ಇದನ್ನು ಟೋರ್ನ್ ಚೆಕ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಚೆಕ್ಸ್ ಆಕ್ಸಿಡೆಂಟ್ಲಿ ಟೋರ್ನ್ ಬೈ ಮೀ ಅಂತ ಹೇಳಿ ಬರೆದು ಆ್ಯಂಡ್ ದೆನ್ ಪುಟ್ ಎ ಸಿಗ್ನೇಚರ್, ಅದರಲ್ಲಿ ಚೆಕ್ಕಲ್ಲಿ ಸಿಗ್ನೇಚರನ್ನು ಮಾಡಿದರೆ ಸೊ ಆವಾಗ ಅಂತ ಅರ್ದಿರೋ ಚೆಕ್ಕನ್ನು ಆನರ್ ಮಾಡ್ಬೋದು. ಸಪೋಸ್ ಇದನ್ನು ಹೊರತುಪಡಿಸಿ ಇನ್ಯಾವುದೇ ಸಿಚುವೇಷನಲ್ಲೂ ಕೂಡ ಹರಿದಿರೋ ಚೆಕ್ಕನ್ನು, ಟೇರ್ ಆಗಿರೋ ಚೆಕ್ಕನ್ನು ಆನರ್ ಮಾಡೋದಕ್ಕೆ ಬ್ಯಾಂಕರಿಗೆ ಅವಕಾಶ ಇರೋದಿಲ್ಲ. The check must not be mutilated, torn, or cancelled. It should be good in appearance. In case it is torn, the banker should refuse it to drawer with the remark mutilated check. But on a condition, if a check is torn which does not affect any printed or written matter of the check, the drawer should certify on it with the words, "This check accidentally torn by me." Signature ಆಗಿರಬೇಕು. In case a check is torn affecting the number, amount, name of the payee, then that check should not be honored. The banker should be cautious in case of mutilated and ambiguous checks. So next thing is crossed ಮತ್ತೆ uncrossed check. Yes. So ಇಲ್ಲಿ ಕ್ರಾಸ್ಡ್ ಮತ್ತೆ uncrossed ಚೆಕ್ಸ್ ಅಂತ ಏನು ನೋಡ್ತಾ ಇದ್ದೀರಾ, the banker should see whether the check presented before him is crossed or uncrossed checks. The banker should see whether the checks presented before him is a bearer, uncrossed or crossed generally or specially. If the check is a bearer check, the banker should verify the signature of maker of the check and should obtain two signatures of the bearer on the backside of the check before giving the token and that time of actual payment of money. If the check is crossed, the banker should not pay cash at counter. He should credit that check in the account of the payee if the payee has an account with hint. If the payee does not have any account with the banker, then the banker should instruct the payee to present it through a banker having his account. ಸೊ ಯೂಶಲಿ ಇದು ಅಕೌಂಟ್ ಪೇಯಿ ಅಂತ ಏನು ಮೆನ್ಷನ್ ಮಾಡಿರ್ತೀವಿ ಆ ಥರ ಅಕೌಂಟಿಗೆ ಅದು ಮೆನ್ಷನ್ ಆಗುತ್ತೆ. The banker should act in case of checks having crossed, generally crossed, specially crossed, account pay crossing, not negotiable. ಸೊ ಏನಾದರೂ ಇನ್ಸ್ಟ್ರಕ್ಷನ್ಸ್ನ ಮೆನ್ಷನ್ ಮಾಡಿದೆ, ಸೊ ಬೇಸ್ಡ್ ಆನ್ ದಟ್ ಇನ್ಸ್ಟ್ರಕ್ಷನ್ಸ್ ಆ ಒಂದು ಚೆಕ್ಕನ್ನು ಆನರ್ ಮಾಡಬೇಕಾಗುತ್ತೆ. ಅಕೌಂಟ್ ನಂಬರ್. ಸೊ ಎಸ್ ಆ್ಯಸ್ ವಿ ಆಲ್ ನೋ ಅಕೌಂಟ್ ನಂಬರ್ ತುಂಬ ಇಂಪಾರ್ಟೆಂಟ್. ಸೊ ಅದು ಕೂಡ ಈಗ ನೋಡ್ತಾ ಇದ್ದೀವಿ. ಸೊ ಒಂದು ಚೆಕ್ಕನ್ನು ಆನರ್ ಮಾಡಬೇಕಾದ್ರೆ ಅಕೌಂಟ್ ನಂಬರ್ನ ಕೂಡ ನೋಡಬೇಕು. The banker should concentrate on the account number of the check and should enter the debits and credits very correctly in the account only. If he credits the check into other person's account, another account of same person, he will be held responsible. Name of the banker. This is also very important. Name of the banker. Nowadays, the reputed companies send their warrants, dividends, etc. in their shareholders, particularly mentioning the name of the bank and a number of the customer typed or written on the warrants, dividends, checks, payables. In such cases, the customer should present his check in that particular bank and to the particular account only. The banker to whom such check is presented should examine it and credit it correctly. If he is not the particular bank mentioned on the check, he should forthwith return it to the customer. Difference of words and figures. The banker should verify the amount mentioned in the check. So
ಫಾರ್ ಎಕ್ಸಾಂಪಲ್ ಇಲ್ಲಿ 10,000 ಅಂತ ಇದೆ ಅಂತ ಹೇಳಿದ್ರೆ ವರ್ಡ್ಸ್ ಅಲ್ಲಿ ಬರೆದ್ರೂ ಕೂಡ ಅದು 10,000 ಆಗಿರಬೇಕು. ಸೊ ಇದು ಇದು ಡಿಫ್ರೆನ್ಸ್ ಆಗಿದ್ರೆ ಇದು ವರ್ಡ್ಸಲ್ಲಿ ಬರ್ತಿರೋದು ಅಮೌಂಟಲ್ಲಿ ಬರ್ತಿರೋದು ಡಿಫ್ರೆನ್ಸ್ ಇದ್ದರೆ ಆನರ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳೋದು. Section 18 of Negotiable Instruments Act says if the amount undertaken or ordered to be paid is stated differently in figures and in words, the amount stated in words shall be the amount undertaken or ordered to be paid. If the customer writes the amount only in the words and does not write figures, the banker should pay the amount if the check is written with figures only. Then the banker should return it with remark amount required to be stated in words. Raised amount. If a customer issues a self check and sends his servant to bank to bring the cash and his servant manipulates, that is raises the amount on the check, encashes and misappropriates the balance of the amount. The banker is also liable besides the criminal action against the servant. Secrecy of the customer's account. So usually account the balance ಏನಿರುತ್ತೆ ಆ ಬ್ಯಾಲೆನ್ಸ್ನ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ, ಬ್ಯಾಲೆನ್ಸ್ನ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಸೊ ಇಟ್ಸ್ ಎ ಕಂಡೀಷನ್. If the pay asks the banker about the customer's balance, the banker should not reveal secrets of the customer's account. So that is one thing. ಸಿಗ್ನೇಚರ್ ಆಗಿರ್ಬೋದು, ಸ್ಪೆಸಿಮೆನ್ ಸಿಗ್ನೇಚರ್ ಯಾವುದನ್ನು ಕೂಡ ಹೇಳೋ ಹಂಗಿಲ್ಲ. ಪಾರ್ಟ್ ಪೇಮೆಂಟ್ ಕೂಡ ಮಾಡೋ ಹಾಗಿಲ್ಲ. ನೋ ಪಾರ್ಟ್ ಪೇಮೆಂಟ್. The banker should pay the entire amount mentioned in the check. If the check is of 1000 rupees and there is a balance of 900 in the account, 900 ಕೊಟ್ಟು ಪಾರ್ಟ್ ಪೇಮೆಂಟ್ ಮಾಡೋ ಹಂಗಿಲ್ಲ. ದೇರ್ ಇಸ್ ನೋ ಆಪ್ಷನ್ ಫಾರ್ ದ ಪಾರ್ಟ್ ಪೇಮೆಂಟ್ ಅಂತ ಹೇಳೋದು. ದೇರ್ ಇಸ್ ನೋ ಆಪ್ಷನ್ ಫಾರ್ ದ ಪಾರ್ಟ್ ಪೇಮೆಂಟ್. ಸಪೋಸ್ 1000 ಇದೆ ಅಂತಂದರೆ 1000ನೇ ಕೊಡಬೇಕು, ಇಷ್ಟೇ ಅಮೌಂಟ್ನೇ ಕೊಡಬೇಕು. 900 ಕೊಡೋ ಹಂಗಿಲ್ಲ ಅಂತ ಹೇಳುತ್ತೆ. The banker should not pay part payment. Not to retain any amount. The banker should not retain any amount belonging to the check under plea to meet contingent liability of his customer. It is wrong to retain any amount of the check. The banker should pay complete amount of the check if it fulfills all requirements needed. Endorsement. So check the back side ಅಲ್ಲಿ ಎಂಡೋರ್ಸ್ಮೆಂಟ್ ಅನ್ನು ಬರೀತಾರೆ. ದಟ್ ದೇರ್ ಇಸ್ ಅನದರ್ ಕ್ವಶನ್ ಎಂಡೋರ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಟೈಪ್ಸ್ ಆಫ್ ಎಂಡೋರ್ಸ್ಮೆಂಟ್ ಅಂತ ಬರುತ್ತೆ. ಸೊ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎಂಡೋರ್ಸ್ಮೆಂಟ್ ದೇರ್ ವಿ ಕ್ಯಾನ್ ಡಿಸ್ಕಸ್, ಬಟ್ ಚೆಕ್ಕಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಎಂಡೋರ್ಸ್ಮೆಂಟನ್ನು ನೋಡ್ತೀವಿ. ಸೊ ಇದು ಚೆಕ್ ಅಂತ ಹೇಳಿದ್ರೆ ಚೆಕ್ದು ಬ್ಯಾಕ್ ಸೈಡಲ್ಲಿ ನಾವು ಈ ಒಂದು ಎಂಡೋರ್ಸ್ಮೆಂಟನ್ನು ನೋಡ್ತೀವಿ. The banker should satisfy himself whether or not the check presented to him requires to be endorsed, and if so, whether the endorsement on the same is regular. He should be very cautious in verifying the endorsement. Refer to topic endorsement. Payment on maturity. The customer pays certain amount to the banker by way of deposits and instructs the banker to credit such money in his account after its maturity. Before the maturity date of such securities, the customer may issue a check. The banker should verify the maturity date of such a deposit, and on maturity only he should honor the check. The customer pays certain amount to the banker by way of deposits and instructs the banker to credit such money in his account after its maturity. Before maturity date of such securities, the customer may issue a check. The banker should verify the maturity date of such a deposit maturity when he should honor the check.
court orders. So this is also very important. In certain occasions, the court In certain occasions, the court income tax officers issue orders attaching the accounts of the customer. So the banker should note such instructions immediately in the accounts ledger and all concerning them avoid payments to such customer. ಕೋರ್ಟ್ ಆರ್ಡರ್ಸ್ ಇದ್ದಾಗ ಕೂಡ ಈ ಥರ ಆರ್ಡರ್ಸ್ಗಳಿದ್ದಾಗ ಆನರನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಎಸ್, ನೆಕ್ಸ್ಟ್ ಥಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ಪಾರ್ಟ್ನರ್ಶಿಪ್ ಫರ್ಮ್ ಕಂಪ್ನಿ ಅಕೌಂಟ್ಸ್. Before opening account of a partnership firm, the copies of a partnership deed is presented before the banker. The partnership deed authorizes one or two partners to operate the bank account. As I told you earlier, jointly ಅಥವಾ severally ಅಂತ ಎಲ್ಲ ನಾವೇನು ಡಿಸ್ಕಸ್ ಮಾಡ್ತೀವಿ, ಸೊ ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಇಯರ್. ಸೊ ಅದನ್ನು ಚೆಕ್ ಮಾಡಿ ಎಮ್ ಒ ಪಿ ಅಂತ ಇರುತ್ತೆ ಬೇಸಿಕಲಿ ಮೋಡ್ ಆಫ್ ಆಪ್ರೇಷನ್. ಸೊ ಮೋಡ್ ಆಫ್ ಆಪ್ರೇಷನನ್ನು ನೋಡಿ ಚೆಕ್ಕನ್ನು ಆನರ್ ಮಾಡಬೇಕಾಗಿರುತ್ತೆ ಇಫ್ ಇಟ್ ಇಸ್ ಎ ಕರೆಂಟ್ ಅಕೌಂಟ್, ಅಂದರೆ ಕಂಪ್ನೀಸ್ ಅಕೌಂಟ್ಗಳು ಇದ್ದಾಗ. The specimen signature of such persons are preserved with the banker. ಇರೋದು ಪ್ರಾಬ್ಲಮ್ ಏನು ಬೇಡ. Whenever a check from the partnership firm or a company is presented, the banker should verify whether the check is signed by the authorized persons or not. The seals of the firm or company are not sufficient to be verified. The signature of the authorized signatures must be verified. ಸೊ ಸೀಲು ಇರುತ್ತೆ ಯೂಶಲಿ, ಅದನ್ನು ಫಾರ್ ಸೀಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಫಾರ್ XYZ ಕಂಪ್ನಿ ಅಂತ ಇರುತ್ತೆ, ಇಲ್ಲಿ ಆಥರೈಸ್ಡ್ ಸಿಗ್ನೇಟ್ರಿ ಅಂತ ಇರುತ್ತೆ. ಸೊ ಇಲ್ಲಿ ಅವರು ಹಿಂಗೆ ಸೈನನ್ನು ಮಾಡಿರ್ತಾರೆ. ಸೊ ಅದು ಬೇಸ್ಡ್ ಆನ್ ದ ಎಮ್ ಒ ಪಿ ಸಿಗ್ನೇಚರ್ ಇದೆಯಾ ಅಂತ ಹೇಳಿ ವೆರಿಫೈಯನ್ನು ಮಾಡ್ಕೋಬೇಕಾಗುತ್ತೆ. ಪ್ರಾಬ್ಲಮ್ ಇದೆ, ಇಫ್ ಯು ವಾಂಟ್ ಟು ಸಿ ಲುಕ್ ಇನ್ ಟು ಅ ಪ್ರಾಬ್ಲಮ್ ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ದಟ್ ಪ್ರಾಬ್ಲಮ್. A issues a self check of 1000 to his servant B and sends him to bring the cash. B alters the amount of rupees 1000. The banker pays the amount due to busy without verification. C liable? Yes. ಅದಕ್ಕೆ ಏನೇನು ಬರೀಬೇಕು ಅದನ್ನು ಬರೀರಿ ಅಷ್ಟೇ. ಸೊ ದಟ್ಸ್ ಆಲ್. ಒಂದು ಕೇಸ್ ಲಾ ಇದೆ. ಇಫ್ ಯು ವಾಂಟ್ ಟು ಸ್ಟಡಿ ದಿಸ್ ಕೇಸ್ ಲಾ ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಲ್ಸೋ and you can study for that case law as well. So yes, so after this chapter is end. Thank you. I will be back with another video, so please do subscribe, comment ಮಾಡಿ, ಏನಾದರೂ ಇದ್ರೆ ಲೈಕ್ ಮಾಡಿ. So yes, I will be back with another video called endorsement. So ಅದರಲ್ಲಿ types of endorsement ಅಂತ ಬರುತ್ತೆ. So one by one I will be start doing a video on this banking law. Let me see how it will be ಅಂತ ಹೇಳ್ಬಿಟ್ಟು. Thank you once again.